ಹಾಯ್ ಯುವರ್ಸ್, ವೆಲ್ಕಮ್ ಟು ಬಸವ ITA ಮಾನ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟಲ್ಲಿ GST ಇನ್ವಾಯ್ಸ್ ಬಿಲ್ ಯಾವ ರೀತಿಯಿಂದ ಕ್ರಿಯೇಟ್ ಮಾಡಬೇಕು ಅನ್ನೋದು ಪ್ರಾಕ್ಟಿಕಲ್ ಆಗಿ ನೋಡೋಣ. ಓಕೆ ಯುವರ್ಸ್, ಆಲ್ರೆಡಿ ಒಂದು ಎಕ್ಸೆಲ್ ಶೀಟಲ್ಲಿ ನಾನೊಂದು ಇನ್ವಾಯ್ಸ್ ಬಿಲ್ ಅನ್ನೋದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಾವು ನ್ಯೂ ಎಕ್ಸೆಲ್ ಶೀಟಲ್ಲಿ ಕ್ರಿಯೇಟ್ ಮಾಡಿ ನೋಡೋಣ. ಓಕೆ ಯುವರ್ಸ್, ಇಲ್ಲಿ ಈ GST ಇನ್ವಾಯ್ಸ್ ಬಿಲ್ಲಲ್ಲಿ ನೋಡೋದಾದರೆ ಕಂಪ್ನಿ ಹೆಸರು ಬಸವ ಎಂಟರ್ಪ್ರೈಸಸ್ ಅಂತಿದೆ, ಅಡ್ರೆಸ್ GST ಟಿನ್ ನಂಬರ್ ಮತ್ತು ಬಿಲ್ ಟು ಯಾರ ಕಡೆಯಿಂದ ಬಸ್ ಸಪ್ಲೈಯರ್, ಆಮೇಲೆ ಇನ್ವಾಯ್ಸ್ ನಂಬರ್, ಡೇಟು, ಯಾವ ರೀತಿಯಿಂದ ನಾವು ರೋಸಲ್ಲಿ ಮರ್ಜ್ ಮಾಡಬೇಕು ಮತ್ತು ಯಾವ ರೀತಿಯಿಂದ ನಾವು ಟೈಪ್ ಮಾಡಬೇಕು ಅನ್ನೋದು ನೋಡೋಣ. ಅದೇ ರೀತಿ ಇಲ್ಲಿ ಫಾರ್ಮುಲಾ ಬರುತ್ತೆ, ಈ ಫಾರ್ಮುಲಾ ಯಾವ ರೀತಿಯಿಂದ ಅಪ್ಲೈ ಮಾಡಬೇಕು ಅನ್ನೋದು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಓಕೆ ವರ್ಸ್, ಈಗ ಶೀಟ್ 2 ಅಲ್ಲಿ ಮಾಡೋಣ. ಓಕೆ, ಶೀಟ್ 1 ಅಲ್ಲಿ ನಾನು ಬಸವ ಎಂಟರ್ಪ್ರೈಸಸ್ ಅಂತ ಕ್ರಿಯೇಟ್ ಮಾಡಿ ಬಿಲ್ ಅನ್ನೋದು ಇನ್ವಾಯ್ಸ್ ರೆಡಿ ಮಾಡಿದ್ದೀನಲ್ಲ, ಶೀಟ್ 2 ಅಲ್ಲಿ ನಾನು ನೋಡೋಣ. ಓಕೆ ವರ್ಸ್, ಈಗ ಫಸ್ಟ್ ಬಂದ್ಬಿಟ್ಟು ಎಷ್ಟು ಕಾಲಮ್ಸ್ ಇದೆ ನೋಡಿ. ಫಸ್ಟ್ ಕಾಲಮ್ಸ್ ನೋಡ್ಕೊಳ್ಳಿ. 1 2 3 4 5 6 ಕಾಲಮ್ಸ್ನ ತಗೊಳ್ಳಿ. ಓಕೆ, 1 2 3 4 5 6. ಅಪ್ ಟು ಇಲ್ಲಿ 15. ಓಕೆ, ಟೇಬಲ್ ಅನ್ನು ಹಾಕೊಳ್ರಿ, ಏನು ಆಲ್ ಬಾರ್ಡರ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಅನ್ನೋದು ಮಾಡ್ಕೊಳ್ಳಿ. ಯಾಕೆಂತಂದರೆ ಈ ಅಡ್ರೆಸ್ ಬಂದ್ಬಿಟ್ಟು ರೋ 1ರಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಪೇಸನ್ನು ತೊಗೊಂಡಿದ್ದೀನಿ. ಓಕೆ, ಏನು ಟೈಪ್ ಮಾಡಬೇಕು? ಬಸವ ಎಂಟರ್ಪ್ರೈಸಸ್. ಏನು ಮಾಡಬೇಕು? ಬಸವ ಎಂಟರ್ಪ್ರೈಸಸ್ ಅಂತ ಟೈಪ್ ಮಾಡಬೇಕು. ಮಿಡಲ್ ಅಂತ ಮಾಡ್ಕೊಳ್ಳಿ. ಓಕೆ, ಕ್ಯಾಪಿಟಲ್ದಾಗ ಟೈಪ್ ಮಾಡೋಣ, ಬಸವ ಎಂಟರ್ಪ್ರೈಸಸ್. ನೆಕ್ಸ್ಟು ಇಲ್ಲಿ ಕೆಳಗಡೆ ಬರಬೇಕಾದ್ರೆ ನಾವು ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಎಂಟರ್ ಕೀಯನ್ನು ಟೈಪ್ ಮಾಡಿ, ಅಂದರೆ ಎಂಟರ್ ಕೀನ ಪ್ರೆಸ್ ಮಾಡಿ ಕೆಳಗಡೆ ಬರುತ್ತೆ. ಅಡ್ರೆಸ್ ಬಂದ್ಬಿಟ್ಟು ಕೆನಲ್ ರೋಡ್, ಮಾನ್ವಿ. ಓಕೆ, ಪಿನ್ ಕೋಡ್ ಬಂದ್ಬಿಟ್ಟು 584123. ನೆಕ್ಸ್ಟು ಆಲ್ಟ್ ಕೀನ ಪ್ರೆಸ್ ಮಾಡಿ ಎಂಟರ್ ಕೀನ ಪ್ರೆಸ್ ಮಾಡಿ ಮತ್ತು ಕೆಳಗಡೆ ಕರ್ಸರ್ ಅನ್ನೋದು ಬರುತ್ತೆ, GST ಟಿನ್ ನಂಬರ್. ಓಕೆ, GST ಟಿನ್ ನಂಬರ್ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಹಾಕ್ತಾ ಇದ್ದೀನಿ. ಓಕೆ, ಈ ರೀತಿ. ಓಕೆ ವರ್ಸ್, ಇದು ಹೈಡ್ ಆಗಿದೆ, ಕಾಣ್ತಾ ಇಲ್ಲ, ಬಸವ ಎಂಟರ್ಪ್ರೈಸ್ ಅಷ್ಟೇ ಕಾಣ್ತಾ ಇದೆ. ಅವಾಗ ನಾವೇನು ಮಾಡಬೇಕು? ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ರೋನ ಡ್ರ್ಯಾಗ್ ಅನ್ನೋದು ಮಾಡ್ಕೊಳ್ಳಿ, ಹೈಟು ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಿಂದ ಇದನ್ನು ಬಸವ ಎಂಟರ್ಪ್ರೈಸಸ್ನ ಸೆಲೆಕ್ಟ್ ಮಾಡಿಕೊಂಡು ಸೈಜ್ ಅನ್ನೋದು ಇನ್ಕ್ರೀಸ್ ಮಾಡಿ, ದೊಡ್ಡದಾಗಿ ಕಾಣೋಣ. ಇಲ್ಲ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಇದನ್ನು ಸ್ವಲ್ಪ ಚೇಂಜ್ ಮಾಡೋಣ. ಟೈಮ್ಸ್ ಅನ್ನು ರೋಮನ್ಸ್ ಅಂತ ಹಾಕ್ತಿದ್ದೀನಿ. ಓಕೆ, GST ಟಿನ್ ನಂಬರ್ನು ಬೋಲ್ಡಾಗಿ ಕಾಣಂಗೆ ಮಾಡೋಣ, ಕಂಟ್ರೋಲ್ B ಮಾಡಿ. ನೆಕ್ಸ್ಟು ಓಕೆ, ಈ ರೀತಿ. ರೈಟ್, ನೆಕ್ಸ್ಟು ಸ್ವಲ್ಪ ಜೂಮ್ ಇನ್ ಮಾಡ್ಕೊಂಬಿಡೋಣ ನಮಗೆ ಕಾಣೋದಕ್ಕೆ. ಓಕೆ ವರ್ಸ್, ಈಗ ಶೀಟನ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ರಿ. ಬಿಲ್ ಟು RR ಎಂಟರ್ಪ್ರೈಸಸ್ ಅಂತಿದೆ, ಬೆಂಗಳೂರು. ಅಂದರೆ ಎರಡನೇದು ಮತ್ತು ಮೂರನೇದು ಸೆಕೆಂಡ್ ಥರ್ಡ್ ಒನ್ 2 ರೋಸ್ ಇದೆ. ಈ ಒಂದು ಸೆಲ್ನ ಮಾಡಬೇಕು. ಒಂದು ಸೆಲ್ನ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಫಸ್ಟು ಶೀಟಲ್ಲಿ ಹೋಗಿ ಇವೆರಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ವರ್ಸ್, ಇಲ್ಲಿ A1 ಅಷ್ಟೇ, ಈ ಒಂದು ಸೆಲ್ ಮಾತ್ರ. ಸ್ವಲ್ಪ ಡ್ರ್ಯಾಗ್ ಅನ್ನು ಮಾಡ್ಕೊಳ್ಳಿ ಈ ಥರ. ಇವೆರಡನ್ನ ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಅನ್ನೋದು ಮಾಡಿ. ಓಕೆ,
ನೆಕ್ಸ್ಟು ಸಪ್ಲೈಯರ್ ಬಸವ ಎಂಟರ್ಪ್ರೈಸಸ್ ಮಾನ್ವಿ ಅಂತಿದೆ. ಈ ಒಂದು ಸೆಲ್ ಆಗಿದೆ. ಅಂದರೆ ಬಿ ಸಿ ಡಿ ಅಂದರೆ 3 ಕಾಲಮ್ನ ಅಂದರೆ 2 3 ಕಾಲಮ್ ಬಿ ಸಿ ಡಿ ರೋಲ್ ಇಸ್ ಸೆಕೆಂಡ್ ಆ್ಯಂಡ್ ಥರ್ಡ್. ಸೊ ಇದನ್ನೆಲ್ಲ ಸೇರಿ ಒಂದು ಸೆಲ್ಲನ್ನು ಮಾಡಬೇಕು. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಮರ್ಜ್ ಅನ್ನೋದು ಮಾಡಿ. ಓಕೆ, ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಲೆಫ್ಟ್ ಇಲ್ಲಿಂದ ತೊಗೊಳ್ಬೇಕಾಗ್ಯದ ಮಿಡಲ್. ಓಕೆ, ಸೊ ಕರ್ಸರ್ ಕ್ಲಿಕ್ ಮಾಡಿ. ಸೊ ಆರ್ ಬಿಲ್ ಟು ಅಂತಿದೆ ಅಲ್ವಾ, ಬಿಲ್ ಟು ಆರ್ ಎಂಟರ್ಪ್ರೈಸಸ್. ಆಲ್ಟ್ ಎಂಟರ್ ಮಾಡಿ, ಬೆಂಗಳೂರು. ಓಕೆ, ಸ್ವಲ್ಪ ಏನು ಮಾಡಿ ಸೈಜ್ ಏನೋ ಚಿಕ್ಕದು ಮಾಡೋಣ ಇದನ್ನು. ಸೊ ಟಾಪಲ್ಲಿ ಇಟ್ಕೊಂಡ್ಬರೋಣ, ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಟಾಪಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಟಾಪ್ ಸ್ವಲ್ಪ ಕೆಳಗಡೆ ಮಾಡಿಕೊಡ್ರಿ. ಇದು ಸ್ಟಾರ್ಟಿಂಗಿಂದ ಬರಬೇಕಂದ್ರೆ ಲೆಫ್ಟ್. ಸೊ ಈ ಥರ ಕಾಲನ್ ಹಾಕ್ರಿ. ಸೊ 109 ಸಮಥಿಂಗ್ ನಂಬರ್ ಹಾಕಿದ್ದೀನಿ. ಓಕೆ, ಇಲ್ಲಿ ಯಾರು ಸಪ್ಲೈಯರ್? ಓಕೆ, ಸಪ್ಲೈಯರ್ ಆಗಿದ್ದಾರೆ ನೋಡಿ ಯೂವರ್ಸ್, ಸಪ್ಲೈಯರ್ ಬಸವ ಎಂಟರ್ಪ್ರೈಸಸ್ ಮಾನ್ವಿ. ಮಾನ್ವಿ 584123 ಈ ರೀತಿ ನಾವು ಮಾಡಿದ್ವಿ. ಓಕೆ, ಸೊ ಸಪ್ಲೈಯರ್ ಸ್ವಲ್ಪ ಬೋಲ್ಡಾಗಿ ಮಾಡೋಣ. ಇದನ್ನು ಅಷ್ಟೇ ಬಿಲ್ ಟು ಅನ್ನೋದು ಸ್ವಲ್ಪ ಬೋಲ್ಡಾಗಿ ಮಾಡೋಣ. ಆರ್ ಎಂಟರ್ಪ್ರೈಸಸ್ನು ಬೋಲ್ಡಾಗಿ ಮಾಡೋಣ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಮ್ಸ್ ಆ್ಯಂಡ್ ನ್ಯೂರಮ್ಸ್ ಅಂತ ತೊಗೊಳ್ಳಿ. ಸೊ ಫಾಂಟ್ ಚೇಂಜ್ ಆಗ್ತದೆ, ಸ್ಟೈಲು. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ ಇನ್ವಾಯ್ಸ್ ಮತ್ತು ಡೇಟ್ ಅಂತಿದೆ. ಓಕೆ, ಇನ್ವಾಯ್ಸ್ ಟ್ಯಾಬ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸೆಲ್ಗೆ ಹೋಗುತ್ತೆ ಡೇಟ್. ಇನ್ವಾಯ್ಸ್ ಬಿಲ್ ಬಂದು BMR 1 2 3 ಈ ಥರ ಇನ್ವಾಯ್ಸ್ ನಂಬರ್ ಇದೆ. ನೆಕ್ಸ್ಟು ಡೇಟ್ ಬಂದುಬಿಟ್ಟು 12/07/2020 ಅಂತ ಅರ್ಥ. ಓಕೆ, ಈಗ ನಾವು ಇದನ್ನು ಸ್ವಲ್ಪ ಡ್ರ್ಯಾಗನ್ ಮಾಡ್ಕೊಳ್ಳೋಣ, ಇದನ್ನು ಡ್ರ್ಯಾಗನ್ ಮಾಡ್ಕೊಳ್ಳೋಣ. ಸೊ ಅಲೈನ್ಮೆಂಟ್ ಬಂದ್ಬಿಟ್ಟು ನಾವೇನು ಮಾಡೋಣ, ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊಳ್ಳೋಣ. ಓಕೆ, ಮಿಡಲ್ ಮಾಡ್ಕೊಂಡ್ಬಿಡೋಣ. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಸ್ಟಾಕ್ ಐಟಮ್ ಇದೆ. ಏನು ಸ್ಟಾಕ್ ಐಟಮ್? HSN ಕೋಡ್, ಕ್ವಾಂಟಿಟಿ, ಯೂನಿಟ್ಸ್, ರೇಟ್, ಅಮೌಂಟ್. ಸೊ ಈಚ್ ಒನ್ನಲ್ಲಿ ನಾವು ಸೆಲ್ಲಲ್ಲಿ ಟೈಪ್ ಮಾಡಬೇಕು. ಸ್ಟಾಕ್ ಐಟಮಲ್ಲಿ HSN ಕೋಡ್, ಕ್ವಾಂಟಿಟಿ, ಯೂನಿಟ್ಸ್, ರೇಟ್, ಅಮೌಂಟ್. ಓಕೆ, ಏನು ಮಾಡೋಣ ಈಗ ಸ್ಟಾಕ್ ಐಟಮ್. ಓಕೆ, HSN ಕೋಡ್, ನೆಕ್ಸ್ಟ್ ಕ್ವಾಂಟಿಟಿ ಯೂನಿಟ್ಸ್ QTY ಯೂನಿಟ್ಸ್ ಮತ್ತೆ ರೇಟ್ ಅಮೌಂಟ್. ರೈಟ್, ಸೊ ಈಗ ನಾವೇನು ಮಾಡೋಣ, ಅಲೈನ್ಮೆಂಟ್ ಸೆಂಟರ್ ಮಾಡ್ಕೊಂಬರೋಣ, ಮಿಡಲ್ ಅಂತ ಮಾಡ್ಕೊಂಬರೋಣ. ಸ್ವಲ್ಪ ಡ್ರ್ಯಾಗನ್ ಅಂತ ಮಾಡ್ಕೊಳ್ಳಿ, ಮಿಡಲಲ್ಲಿ ಅಡ್ಜಸ್ಟ್ ಆಗಿದೆ ಈಗ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಸ್ಟಾಕ್ ಐಟಮ್ ಮತ್ತು HSN ಕೋಡ್ ಅಂತ ಇರುತ್ತೆ. ಆ ಪ್ರಾಡಕ್ಟ್ಗೆ ಕ್ವಾಂಟಿಟಿ ಎಷ್ಟು, ಯೂನಿಟ್ಸ್ ಎಷ್ಟು, ಅಂದರೆ ಯೂನಿಟ್ಸ್ ಯಾವ ಮೆಜರ್ಮೆಂಟ್ಸ್, ರೇಟು ಮತ್ತು ಅಮೌಂಟ್. ಸೊ ಈಗ ನಾನು
ಎಕ್ಸಾಂಪಲ್ LED ಬಲ್ಬ್. ಓಕೆ, HSN ಕೋಡ್ LD 230. ಕ್ವಾಂಟಿಟಿ ಬಂದ್ಬಿಟ್ಟು ನಮಗೆ ಒಂದು 5 ಕ್ವಾಂಟಿಟಿ. ಸೊ ಯೂನಿಟ್ಸ್ ಏನು, ಮೆಜರ್ಮೆಂಟ್ ಪೀಸಸ್ ನಂಬರ್ಸ್ ಅಂತ, ಪೀಸಸ್ ಅಂತ ಹಾಕ್ತೀನಿ. ರೇಟ್ ಬಂದ್ಬಿಟ್ಟು ಒಂದಕ್ಕೆ ಎಷ್ಟು ಅಂತ ಅರ್ಥ. ಸೊ ಉದಾಹರಣೆಗೆ ಒಂದು 100 ರೂಪೀಸ್ ಒಂದು LED ಬಲ್ಬ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ನಮಗೆ ಆಟೋಮೆಟಿಕ್ ವ್ಯಾಲ್ಯೂ ಅನ್ನೋದು ಬರಬೇಕಾಗುತ್ತೆ. ಸೊ ಆಟೋಮೆಟಿಕ್ ವ್ಯಾಲ್ಯೂ ಬರಬೇಕಾದ್ರೆ ನಾವೇನು ಮಾಡಬೇಕು, ಈಕ್ವಲ್ ಕೀನ ಹಾಕಿ 5 ಇಂಟು, ಸೊ ಶಿಫ್ಟ್ ಇಟ್ಕೊಂಡು ನಮ್ಮ ರೇಟ್ ಪ್ರೆಸ್ ಮಾಡಿದ್ರೆ ಸ್ಟಾರ್ ಮಾರ್ಕ್ ಬರುತ್ತೆ. ನೆಕ್ಸ್ಟು 100 ಎಂಟರ್ ಅಂತ ಮಾಡಿ ನಮಗೆ 500 ರೂಪೀಸ್ ಅನ್ನೋದು ಬಂತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೇರೆದು ಅಂದರೆ CFL ಬಲ್ಬ್ಸ್. ಓಕೆ, ಸೊ ಇದಕ್ಕೆ ಕೋಡ್ ಬಂದ್ಬಿಟ್ಟು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಆಗ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ 5 ಪೀಸಸ್ ಬಿಲ್ ಮಾಡ್ತಾ ಇರೋದು. ಯೂನಿಟ್ಸ್ ಏನು, ನಂಬರ್ಸ್ ಇರ್ಬೋದು, ನಂಬರ್ಸ್ ಅಂತ ತೊಗೊಳ್ಬೋದು, ಇಲ್ಲ ಪೀಸಸ್ ಅಂತ ತೊಗೊಳ್ಬೋದು. ಸೊ ಆಲ್ಮೋಸ್ಟ್ ಬಲ್ಬ್ಸ್ ಅಂತ ನಾನು ನಂಬರ್ಸ್ ಅಂತ ಪೀಸಸ್ ಅಂತ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೂ ಎಷ್ಟು, ಒಂದು CFL ಬಲ್ಬ್ ಒಂದು 150 ಹಾಕೋಣ, ಇಲ್ಲ 200 ಹಾಕೋಣ. 200 ಎಂಟರ್ ಮಾಡಿ. ಬಟ್ ಇಲ್ಲಿ ನಮಗೆ ಆಟೋಮೆಟಿಕ್ ವ್ಯಾಲ್ಯೂ ಅನ್ನೋದು ಬರಂಗಾಗಬೇಕು, ಯಾಕಂದ್ರೆ ಅಲ್ಲಿ ನಾವು ಫಾರ್ಮುಲಾ ಹಾಕಿದ್ವಿ ಬಂತು. ಇಲ್ಲಿ ನಾವು ಪ್ರತಿಯೊಂದಕ್ಕೂ ಫಾರ್ಮುಲಾ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಮಾಡಿ ಏನು ವ್ಯೂವರ್ಸ್, ಈಗ 500 ರೂಪೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಅಮೌಂಟು, ಇದೇ ಫಾರ್ಮುಲಾ ಈ ಥರ ಡ್ರ್ಯಾಗ್ ಮಾಡಿ. ಓಕೆ, ಸೊ ನೋಡಿ ವ್ಯೂವರ್ಸ್, ಆಟೋಮೆಟಿಕ್ ಇಲ್ಲಿ ಆ್ಯಡ್ ಆಯಿತಾ. ಓಕೆ, ನೆಕ್ಸ್ಟು ಇನ್ನೂ ಬೇಕು ಕಂಟಿನ್ಯೂ ಅಂತಂದರೆ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಸ್ಟಾಕ್ ಐಟಮ್ ಮೆನ್ಷನ್ ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ಬೋದು. ಈಗ ನೋಡಿ ವ್ಯೂವರ್ಸ್, ಈಗ ಟೇಬಲ್ ಫ್ಯಾನ್, HSN ಕೋಡ್. ಸೊ ಇದೊಂದು 10 ಪೀಸ್, ಇಲ್ಲಿ ನಂಬರ್ಸ್ ಅಂತ ತಿಳ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ಒಂದಕ್ಕೆ 500 ರೂಪೀಸ್. ಸೊ ನೋಡಿ ಬಸ್ 5000 ಆಯಿತು. ಈಚ್ ಒಂದು 500 ರೂಪೀಸ್ ಅಂದರೆ 5000 ರೂಪೀಸ್. ಈ ಥರ ಆಟೋಮೆಟಿಕ್ ಅನ್ನೋದು ತಗೊಳ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಎಂಟ್ರಿ ಮಾಡಿದ್ರಿ, ಟೋಟಲ್ ಬರಬೇಕು. ಈಗ ಡಿಸ್ಕೌಂಟ್ ಕೊಡೋದಿತ್ತು 5%, 10%, ಡಿಸ್ಕೌಂಟ್ ಯಾವ ರೀತಿ ಫಾರ್ಮುಲಾ ಅಪ್ಲೈ ಏನಾದ್ರು ಮಾಡಬೇಕಾಗುತ್ತೆ. ನೆಕ್ಸ್ಟು ಟ್ಯಾಕ್ಸೇಬಲ್ ಯಾವ ರೀತಿ ಮಾಡಬೇಕು ಅನ್ನೋದು ಸೊ ನೋಡೋಣ. ಓಕೆ ವ್ಯೂವರ್ಸ್, ಈಗ ಈ ಸಮ್ ಅನ್ನೋದು ಫಸ್ಟ್ ಮಾಡೋಣ. ಓಕೆ, ಫಸ್ಟ್ ಏನು ಮಾಡಿ ಸಮ್ ಮಾಡೋಣ, ಆಮೇಲೆ ಇದು ಡಿಸ್ಕೌಂಟ್ ಅನ್ನೋದು ಮಾಡೋಣ. ಸೊ ಡಿಸ್ಕೌಂಟ್ ಅನ್ನೋದ್ರೆ ನೋಡಿ ವ್ಯೂವರ್ಸ್, F16 ಇದೆಯಲ್ವಾ, F16. ಓಕೆ, ಮತ್ತು E17. ಸೊ 5% ಅಂತ ಅನ್ನೋದು ಮಾಡಬೇಕಾಗ್ತದೆ. F16 ಇಂಟು ಎಷ್ಟು ಪರ್ಸೆಂಟ್, 5%. E17 ಫಾರ್ಮುಲಾ ಅಪ್ಲೈ ಆಗಿದೆ ನೋಡಿ ವ್ಯೂವರ್ಸ್. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಈ ವ್ಯಾಲ್ಯೂ ಅನ್ನೋದು ಅಪ್ಲೈ ಆಗ್ತದೆ, 295 ರೂಪೀಸ್. ಓಕೆ, ಫಸ್ಟ್ ಇದನ್ನು ಮಾಡೋಣ. ಈಗ ನಾವೇನು ಮಾಡೋಣ, ಈಕ್ವಲ್ ಸಮ್ ಓಪನ್ ಬ್ರಾಕೆಟ್. ಸೊ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರಾಕೆಟನ್ನು ಕ್ಲೋಸ್ ಮಾಡ್ಕೊಳ್ಳಿ, ಎಂಟ್ರಿ ಮಾಡಿ. ನಮಗೆ 6500 ರೂಪೀಸ್ ಅನ್ನೋದು ಟೋಟಲ್ ಸಿಗಿತ್ತು. ಓಕೆ ವ್ಯೂವರ್ಸ್, ಈಗ ನಾವು ಟೋಟಲ್ ಅಂತ ತೊಗೊಂಡಿವಿ. ಈಗ ಟೋಟಲ್ ಕಾಲಮಲ್ಲಿ ಹಾಕಿಬಿಡೋಣ. ನೆಕ್ಸ್ಟು ಡಿಸ್ಕೌಂಟ್ ಎಷ್ಟು, ಒಂದು 5%, ಈಕ್ವಲ್ 6500 ಇಂಟು ಎಷ್ಟು ಪರ್ಸೆಂಟ್, 5%. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಕೀ ಪ್ರೆಸ್ ಮಾಡಿ. 325 ರೂಪೀಸ್ ಅನ್ನೋದು 5% ಲೆಕ್ಕದಲ್ಲಿ 6500 ರೂಪೀಸ್. 6500 ರೂಪೀಸ್ಗೆ 5% ಲೆಕ್ಕದಲ್ಲಿ 325 ರೂಪೀಸ್ ಅನ್ನೋದು ಡಿಸ್ಕೌಂಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ 5% ಇಲ್ಲ 2% ನಾವು ಮಾಡ್ತಾ ಇದೀವಪ್ಪ ಅಂತಂದರೆ ವ್ಯಾಲ್ಯೂ ಎಷ್ಟು ಚೇಂಜ್ ಮಾಡಿ ವ್ಯೂವರ್ಸ್. ಈಗ 5% ಆಗಿದೆ, 2 ಅನ್ನೋದು ಹಾಕಿ ಆಟೋಮೆಟಿಕ್ ಆಗಿ ನಿಮಗೆ ಮೈನಸ್ ಆಗುತ್ತೆ. ಓಕೆ,
ನೆಕ್ಸ್ಟ್ ಅದೇ ರೀತಿ ಇಲ್ಲಿ CGST, ಓಕೆ. ನೆಕ್ಸ್ಟ್ ಕೆಳಗಡೆ SGST. CGST ಅಂದರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, SGST ಅಂದರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದು ನಮ್ಮ ಕರ್ನಾಟಕದ ಒಳಗಡೆ ಸೇಲ್ಸ್ ಪರ್ಚೇಸ್ ಮಾಡಿದಾಗ ಮಾತ್ರ ಇದು ಇವೆರಡು ಮಾತ್ರ ಅಪ್ಲೈ ಆಗುತ್ತೆ. IGST ಅನ್ನೋದು ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಾವು ಇಲ್ಲಿಂದ ಹೊರಗಡೆ ಸೇಲನ್ನು ಮಾಡಿದಾಗ ಅಥವಾ ಪರ್ಚೇಸ್ ಅನ್ನೋದು ಮಾಡಿದಾಗ 12% ಅಂದರೆ 6% CGST SGST ಬಿತ್ತಂದರೆ 12% ಅಂತ ಹೇಳ್ಬಿಟ್ಟು IGST ಬೀಳ್ತದೆ. CGST SGST ಕನ್ಸಿಡರ್ ಆಗಲ್ಲ, IGST ಅಂತ ಕನ್ಸಿಡರ್ ಆಗ್ತದೆ ಯಾವಾಗ ಹೊರಗೆ ಅದರ್ ಸ್ಟೇಟಿಗೆ ಸೇಲ್ ಅನ್ನು ಮಾಡಿದಾಗ ಮಾತ್ರ. ಓಕೆ ಇವರ್ಸಿ ಕರ್ನಾಟಕದ ಒಳಗೆ ನಾವು ಬಿಲ್ ಅನ್ನು ಮಾಡ್ತಾ ಇದ್ವಿ, ಕರ್ನಾಟಕ ಸ್ಟೇಟ್ ಒಳಗೆ ನಾವು ಬಿಲ್ ಅಂದ್ರೆ ಇನ್ವಾಯ್ಸ್ ಬಿಲ್ ಅನ್ನು ಮಾಡ್ತಾ ಇದ್ವಿ. ಅಕಸ್ಮಾತ್ IGST ಮಾಡಬೇಕು, IGST CGST SGST ಯಾವ ರೀತಿಯಿಂದ ಟೈಪ್ ಮಾಡಿ ಇಟ್ಕೊಂಡಿದ್ರಿ ಅದೇ ರೀತಿ IGST ಅಂತ ಟೈಪ್ ಮಾಡಿ ನೀವು ಮಾಡ್ಬೋದು. ಓಕೆ, ಈಗ ಜಸ್ಟ್ ಎಕ್ಸಾಂಪಲ್ಗೋಸ್ಕರ CGST SGST ಅನ್ನು ನಾವು ತಗೊಳ್ತಾ ಇದ್ದೀನಿ. ಸೊ ಉದಾಹರಣೆಗೆ ಒಂದು 6% ಯಾವುದು CGST, ನೆಕ್ಸ್ಟ್ 6% SGST ಇದು ಇನ್ಕ್ಲೂಡ್ ಆಗಬೇಕು. ಓಕೆ ವರ್ಸ್, ಈಗ ಶೀಟ್ 1 ಅಲ್ಲಿ ನೋಡಿ, ಈಗ ನೀವು ಇಲ್ಲಿ ಒಂದು ಟೋಟಲ್ ನೋಡಬೇಕಾಗುತ್ತಲ್ವ, ಇಲ್ಲೊಂದು ಕಾಲಮ್ ಅನ್ನು ಸೇರಿಸಿ, ರೋ ಅನ್ನು ಸೇರಿಸಿ, ಈಗ ಟ್ಯಾಕ್ಸೇಬಲ್, ಓಕೆ ಇಲ್ಲೇನಿದೆಲ್ಲ ಟ್ಯಾಕ್ಸೇಬಲ್ ವ್ಯಾಲ್ಯೂ, ಓಕೆ ಟ್ಯಾಕ್ಸೇಬಲ್ ಯಾವ ರೀತಿಯಿಂದ ಮಾಡಬೇಕು ವ್ಯಾಲ್ಯೂ ಅನ್ನು ನೋಡಿ ವರ್ಸ್. ಈಗ ಇದು F16 ನೋಡಿ ವರ್ಸ್, F16 ಗ್ರ್ಯಾಂಟ್ ಅಂದ್ರೆ ಸಾರಿ ಟೋಟಲ್, ಓಕೆ ಮೈನಸ್ ಇದೆ ನೋಡಿ ವರ್ಸ್, ಇಲ್ಲಿ F17 ಟ್ಯಾಕ್ಸೇಬಲ್ ವ್ಯಾಲ್ಯೂ ಅಂತ ನಾವು ಕರಿತೀವಿ. ಯಾವಾಗ ಅಂತಂದರೆ ಇದರಿಂದ ಇದನ್ನು ಮೈನಸ್ ಮಾಡಿದಾಗ ಉಳಿದಿರೋ ವ್ಯಾಲ್ಯೂ ಟ್ಯಾಕ್ಸೇಬಲ್ ವ್ಯಾಲ್ಯೂ, ಅದಕ್ಕೆ ನಾವು GST ಮತ್ತು SGST ಅನ್ನೋದು ಆ್ಯಡ್ ಮಾಡ್ತೀವಿ. ಓಕೆ, ಏನು ಇದೆಲ್ಲ ಪ್ಲಸ್ ಮಾಡ್ತೀವಿ, ಅವಾಗ ಗ್ರ್ಯಾಂಡ್ ಟೋಟಲ್ ಅನ್ನೋದು ಅಪ್ಲೈ ಆಗ್ತದೆ. ಓಕೆ ವರ್ಸ್, ನೆಕ್ಸ್ಟ್ ಈ ಅಮೌಂಟ್ ಬರಬೇಕಂದ್ರೆ F18 ಟ್ಯಾಕ್ಸೇಬಲ್ ಇದೆ ನೋಡಿ, ಇದಕ್ಕೆ ಇಂಟು ಎಷ್ಟು 6% E19 ಅದು ಫಾರ್ಮುಲಾ ಅಪ್ಲೈ ಆಗ್ಯದ. ಸೊ ಈ ರೀತಿಯಿಂದ ನಾವು ಮಾಡ್ಬೋದು ನೋಡಿ ವರ್ಸ್. ಈಗ ಏನು ಮಾಡೋಣ ಫಸ್ಟು, ಸೊ 5900 ಮೈನಸ್ 295 ಅನ್ನೋದು ಮಾಡಿದಾಗ ಇಲ್ಲಿ 5605 ರೂಪೀಸ್ ಅನ್ನೋದು ಬಂದಿದೆ. ಸೊ ಅದನ್ನು ಫಸ್ಟು ಮೈನಸ್ ಅನ್ನೋದು ಮಾಡೋಣ. ಓಕೆ, F16 ನೆಕ್ಸ್ಟು F17 ಇಲ್ಲೇನು ಬರುತ್ತೆ, ಈಕ್ವಲ್ F12 ಅಂತಿದೆ ಫಾರ್ಮುಲಾ ಮೈನಸ್ 130 ಎಂಟರ್ ಮಾಡಿ ನಿಮಗೆ 6370 ರೂಪೀಸ್ ಅನ್ನೋದು ಟ್ಯಾಕ್ಸೇಬಲ್ ವ್ಯಾಲ್ಯೂ ಬಂತು. ಈಕ್ವಲ್ ಕೀನ ಪ್ರೆಸ್ ಮಾಡಿ, ನೆಕ್ಸ್ಟ್ 6370 ಇಂಟು ಮತ್ತು 6% ಎಂಟರ್ ಕೀನ ಪ್ರೆಸ್ ಮಾಡಿ 382.20 ಪೈಸಾ. ನೆಕ್ಸ್ಟ್ ಸೇಮ್, ಓಕೆ 6370 ಇಂಟು 6% ಎಂಟರ್ ಮಾಡಿ, ಸೊ 382.20 ಪೈಸಾ. ಸೊ ಪೈಸಾ ನಿಮಗೆ ಬರಬೇಕಪ್ಪ ಅಂದರೆ ಇದೆಲ್ಲ ಅಂತಂದರೆ ಇವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂಬರ್ಸ್ ಅಂತಿದೆ ಅಲ್ವಾ, ಇನ್ಕ್ರೀಸ್ ಡೆಸಿಮಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಆ್ಯಡ್ ಆಗುತ್ತೆ. ಓಕೆ, ಈ ರೀತಿಯಿಂದ ಕರೆಕ್ಟಾಗಿ ಕ್ಲೀನಾಗಿ ಕಾಣುತ್ತೆ. ಓಕೆ ವರ್ಸ್, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿಂದ ಒಂದು ಮರ್ಜನ್ ಒಂದು ಮಾಡಿ. ಓಕೆ, ಇಲ್ಲಿ ಏನು ಮಾಡಬೇಕಾಗಿದೆ ನೋಡಿ ವರ್ಸ್. ಓಕೆ, 2 ಸೆಲ್ ತೊಗೊಂಡಿದ್ದೀನಿ, ಇಲ್ಲಿ ಇದಿಷ್ಟು ಒಂದು ಮರ್ಜನ್ ಮಾಡಿ, ಇದೊಂದು ಮರ್ಜನ್ ಮಾಡಿ. ಓಕೆ, ಇಲ್ಲಿ ಗ್ರ್ಯಾಂಡ್ ಟೋಟಲ್, ಓಕೆ ಫಾರ್ ಶೀಟ್ 1 ಅಲ್ಲಿ ಏನಿದೆ, ಫಾರ್ ಬಸವ ಎಂಟರ್ಪ್ರೈಸಸ್ ಸಿಗ್ನೇಚರ್, ಸಾರಿ ಇಲ್ಲಿ ಕೆಳಗಡೆ ಬೇಕು. ಓಕೆ, ಒಂದೇ ಕಾಲಮಲ್ಲಿದೆ, ಅನ್ಮರ್ಜ್ ಮಾಡಿದ್ದನ್ನು. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮರ್ಜನ್ ಮಾಡಿ, ಇಲ್ಲಿ ಟೋಟಲ್ ಬರುತ್ತೆ ಈಕ್ವಲ್
ಓಕೆ ಸಮ್ ಓಪನ್ ಬ್ರಾಕೆಟ್. ಸೊ ಯಾವ್ದಾವ್ದು ಮಾಡಬೇಕಾಗುತ್ತೆ ನಾವು ನೋಡಿ ವರ್ಸ್ ಈಗ ಶೀಟ್ 6277 ಬಂತು. ಯಾವ್ದು ಮಾಡಬೇಕಾಗುತ್ತೆ ನೋಡಿ ವರ್ಸ್ F18 ಓಕೆ ಈ ಅಮೌಂಟು. ನೆಕ್ಸ್ಟು F19 GST, F20 ಈ ಮೂರನ್ನು ಪ್ಲಸ್ ಅನ್ನೋದು ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಓಕೆ ವರ್ಸ್ ಈಗ ಈಕ್ವಲ್ ಹಾಕಿ ಯಾವ್ದ್ಯಾವುದು ನಮಗೆ ಟ್ಯಾಕ್ಸೇಬಲ್ ವ್ಯಾಲ್ಯೂ ಪ್ಲಸ್ CGST ಮತ್ತು ಇದು 8 ಅಂತ ಮಾಡಿ. ಸೊ 7134.45 ಇದನ್ನು ಏನು ಮಾಡೋಣ, ಸೊ ರೈಟ್ ಸೈಡ್ ಅಲೈನ್ಮೆಂಟ್ ತೊಗೊಳ್ಳೋಣ. ಸೊ ಕರೆಕ್ಟಾಗಿ ಈಕ್ವಲಾಗಿ ಕಾಣುತ್ತೆ. ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಬಾರ್ಡ್ರನ್ನ ಹಾಕೋಣ. ಸೊ ಇಲ್ಲಿಂದ ಇಲ್ಲಿ ಒಂದು ಮರ್ಜನ್ ಮಾಡ್ತೀನಿ, ಇದಕ್ಕೊಂದು ಮರ್ಜನ್ ಮಾಡ್ತೀನಿ. ಫಾರ್ ಬಸವ ಎಂಟರ್ಪ್ರೈಸಸ್ ಆಲ್ಟ್ ಎಂಟರ್ ಕೀ ಹೊಡೀರಿ ಮತ್ತು ಆಲ್ಟ್ ಎಂಟರ್ ಸಿಗ್ನೇಚರ್. ಸೊ ಇದು ಕಾಣ್ತಿಲ್ಲ ಅಂದಾಗ ಏನು ಮಾಡಬೇಕು, ಕೆಳಗಡೆ ಡ್ರ್ಯಾಗನ್ ಮಾಡಿ ರೈಟ್. ಸೊ ನೆಕ್ಸ್ಟು ನಾವು ಇದು ಕಲರ್ ಒಂದು ಆ್ಯಡ್ ಮಾಡಬೇಕಂತಂದರೆ ಈಗ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಅದಕ್ಕೆ ಮುಂಚೆ ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ಲೈನ್ಸ್ ಅನ್ನೋದು ಹೋಗ್ಬೇಕು. ಏನು ಕಾಲಮ್ಸ್ ರೋಸ್ ಇದಾವಲ್ಲ ಅದು ನಮಗೆ ಬೇಡ ಅಂತಂದಾಗ ಸೊ ಇದು ಬೇಕಾಗಿಲ್ಲ, ಕಾಲಮ್ಸ್ ರೋಸು ಸೆಲ್ಸ್ ಅಂತ ಕೊಡಿ. ಓಕೆ ರೈಟ್. ಸೊ ನಮಗೆ ಔಟ್ಸೈಡ್ ಅಷ್ಟೇ ಬಾರ್ಡರ್ ಬೇಕು ಅಂದರೆ ಇದಿಷ್ಟೇ ಅಂತಂದಾಗ ಸೊ ಔಟ್ಸೈಡ್ ಬಾರ್ಡರ್ಸ್ ಅಂತ ತೊಗೊಳ್ರಿ. ನೆಕ್ಸ್ಟು ಸೇಮ್ ಆ್ಯಸ್ ಇಟ್ ಈಸ್ ಅಷ್ಟೇ ತೊಗೊಳ್ರಿ ಔಟ್ಸೈಡ್ ಬಾರ್ಡರ್ಸ್. ನೆಕ್ಸ್ಟ್ ಇದನ್ನು ಅಷ್ಟೇ ತೊಗೊಳ್ರಿ. ಓಕೆ ಸೊ ಈ ರೀತಿಯಿಂದ ಔಟ್ಸೈಡ್ ಬಾರ್ಡರ್ಸ್ ತೊಗೊಂಡು ಆ ಕಾಲಮ್ಗೆ ಯೂನಿಟ್ಸ್ ಏನು ಬರುತ್ತೆ ಅದು ಸಪ್ರೇಟಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಅದಾದಮೇಲೆ ಫಿಲ್ ಕಲರ್ ಏನಾದರೂ ಫಿಲ್ ಮಾಡಬೇಕಾದ್ರೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಯಾವ್ದು ಬೇಕಾಗುತ್ತೆ ಆ ಕಲರನ್ನು ಫಿಲ್ ಮಾಡ್ಬೋದು. ಓಕೆ ನೆಕ್ಸ್ಟು ಕಲರ್ ಟೆಕ್ಸ್ಟ್ ಕಲರ್ ಬಂದ್ಬಿಟ್ಟು ಸೊ ಬ್ಲ್ಯಾಕ್ ಅನ್ನು ಬ್ಲ್ಯಾಕ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಓಕೆ ಸೊ ಈ ರೀತಿಯಿಂದ ನೀವು ಎಕ್ಸೆಲ್ ಶೀಟಲ್ಲಿ GST ಇನ್ವಾಯ್ಸ್ ಬಿಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಸೊ ಪ್ರಾಕ್ಟಿಕಲ್ ಆಗಿ ಸಮೇತ ನಾವು ತಿಳ್ಕೊಂಡಿದ್ದೀವಿ. ಓಕೆ ವ್ಯೂವರ್ಸ್, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಡೌಟ್ಸ್ ಇತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಬಸವ ಐಟಿಐ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೊ ಮಚ್.